ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗ್ರೀಸ್ ಫೀಲ್ಡ್ ಎಂಬ ಅನಾಥಾಶ್ರಮನ ತೋರಿಸ್ತಾರೆ. ಇಲ್ಲಿ ಇಸಾಬೆಲ್ಲಾ ಎಂಬವಳು ಅನಾಥಾಶ್ರಮದ ಮಕ್ಕಳನ್ನೆಲ್ಲ ನೋಡ್ಕೋತಾ ಇರ್ತಾಳೆ. ಹಾಗೆ ಅನಾಥಾಶ್ರಮದ ಮಕ್ಕಳೆಲ್ಲ ಇಸಾಬೆಲ್ಲನ ಅಮ್ಮ ಅಂತ ಕರೀತಾ ಇರ್ತಾರೆ. ಹೀಗೆ ಅನಾಥಾಶ್ರಮದ ಎಲ್ಲಾ ಮಕ್ಕಳು ಅಣ್ಣ ತಮ್ಮದಿರ್ತಾರ ಖುಷಿಯಾಗಿರ್ತಾರೆ. ಇಲ್ಲಿ ನಾವು ನೋಡ್ತೀವಿ ಮಕ್ಕಳನ್ನ ಗುರ್ತಡಿಯಕ್ಕೋಸ್ಕರ ಆ ಮಕ್ಳು ಕತ್ತತ್ರ ಒಂದು ನಂಬರ್ ಇರೋ ಟ್ಯಾಟೂ ಹಾಕಿರ್ತಾರೆ. ಇಸಾಬೆಲ್ಲಾ ಇಲ್ಲಿರೋ ಎಲ್ಲಾ ಮಕ್ಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇರ್ತಾಳೆ. ಯಾಕೆಂದ್ರೆ ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಾಗ ಹೊರಗಿನ ಪ್ರಪಂಚದಲ್ಲಿ ಅವರು ಒಳ್ಳೆ ಜೀವನನ ನಡೆಸ್ಲಿ ಅಂತ. ಇಲ್ಲಿ ನಾವು 3 ಜನ ಫ್ರೆಂಡ್ಸ್ ನ ನೋಡ್ತೀವಿ, ಎಮಾ, ರಾಮನ್, ರೇ. ಈ 3 ಜನ ಈ ಅನಾಥಾಶ್ರಮದಲ್ಲಿ ತುಂಬಾ ಬುದ್ಧಿವಂತ ಮಕ್ಕಳು. ಈ ಅನಾಥಾಶ್ರಮದ ಮೈದಾನ ಅತಿ ಸುಂದರವಾಗಿ ದೊಡ್ಡದಾಗಿ ಇರುತ್ತದೆ. ಅಲ್ಲಿ ಮಕ್ಕಳೆಲ್ಲ ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾವುದೇ ಮಗು ಆಗ್ಲಿ ಈ ಅನಾಥಾಶ್ರಮದ ಗೇಟ್ ಅನ್ನು ದಾಟುವಂತದ ರೂಲ್ಸ್ ಇರಲ್ಲ, ಅದ್ರ ಹತ್ರನು ಹೋಗುವಂತ ರೂಲ್ಸ್ ಕೂಡ ಇರಲ್ಲ. ಯಾವ್ದಾದ್ರು ಫ್ಯಾಮಿಲಿ ಒಂದ್ ಮಗುನ ಅಡಾಪ್ಟ್ ಮಾಡ್ಕೊಂಡ್ರೆ ಅವನು ಪರ್ಮನೆಂಟ್ ಆಗಿ ಆ ಆಶ್ರಮನ ಬಿಟ್ಟು ಹೋಗ್ಬೇಕಾಗುತ್ತೆ. ಅದೇ ರೀತಿ ಇವತ್ ರಾತ್ರಿ ಕಾನಿ ಎಂಬ ಹುಡುಗನ ಅಡಾಪ್ಟ್ ಮಾಡ್ಕೊಳಕ್ ಒಂದು ಫ್ಯಾಮಿಲಿ ಬರ್ತಿರುತ್ತೆ. ಹಾಗಾಗಿ ಕಾನಿನ ಎಲ್ಲಾರು ಪ್ರೀತಿಯಿಂದ ಗುಡ್ ಬೈ ಹೇಳ್ತಾ ಅವನ್ನ ಕಳ್ಸ್ಕೊಡ್ತಾರೆ. ಇಸಾಬೆಲ್ಲಾ ಕೂಡ ಕಾನಿನ ಕರ್ಕೊಂಡು ಆ ಅನಾಥಾಶ್ರಮದಿಂದ ಹೊರಗಡೆ ಬರ್ತಾಳೆ. ಕಾನಿ ಹೋದ್ಮೇಲೆ ಎಮಾ ಮತ್ತೆ ನಾರ್ಮನ್ ಇಬ್ರು ಮಾತಾಡ್ತಾ ಕಾನಿ ನಮ್ಗೆ ಲೆಟರ್ ಕಳಿಸ್ತಾನ ಅಂತ ಇಬ್ರು ಮಾತಾಡ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಅನಾಥಾಶ್ರಮನ ಬಿಟ್ಟೋದ ಮಕ್ಕಳೆಲ್ಲ ಲೆಟರ್ ಬರೀತೀನಿ ಅಂತ ಪ್ರಾಮಿಸ್ ಮಾಡಿರ್ತಾರೆ. ಆದ್ರೆ ಇದುವರೆಗೂ ಯಾವುದೇ ಲೆಟರ್ ಕೂಡ ಅನಾಥಾಶ್ರಮಕ್ಕೆ ಬಂದಿರಲ್ಲ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಯಮಾ ಕಾನಿ ಟೆಡಿ ಬೇರ್ ನ ನೋಡ್ತಾಳೆ. ಆ ಟೆಡಿ ಬೇರ್ ಇಲ್ದಲೆ ಕಾನಿ ಎಲ್ಲೂ ಹೋಗೋದಿಲ್ಲ. ಯಾಕಂದ್ರೆ ಆ ಟೆಡಿ ಅವನಿಗೆ ತುಂಬಾ ಇಷ್ಟವಾಗಿರೋ ಟೆಡಿ. ಅದಕ್ಕೆ ಕಾನಿಗೆ ಅವ್ನ ಟೆಡಿ ವಾಪಸ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ರೇ ಬಂದ್ ಹೇಳ್ತಾನೆ, ಮೇನ್ ಗೇಟ್ ಲೈಟ್ ಇನ್ನು ಆನ್ ಆಗೇ ಇದೆ, ಹಾಗಿದ್ರೆ ಕಾನಿ ಕೂಡ ಇನ್ನೂ ಹೋಗಿರೋದಿಲ್ಲ, ನೀವು ಬೇಗ ಹೋಗಿ ಕಾನಿ ಟೆಡಿನ ಬಂದ್ಬಿಡಿ ಅಂತ ಹೇಳ್ತಾನೆ. ಅದೇ ರೀತಿ ಯಮಾ ಮತ್ತೆ ನಾರ್ಮನ್ ಆ ಟೆಡಿನ ಕೊಡೋಕೆ ಕಾನಿ ಹತ್ರ ಹೋಗ್ತಾರೆ. ಅಲ್ಲಿಂದ ಬೇಗ ಓಡ್ ಬರ್ತಾರೆ. ಬಂದು ಗೇಟ್ ಹತ್ರ ನೋಡ್ತಾರೆ, ಒಂದು ಟ್ರಕ್ ಇರುತ್ತೆ. ಆ ಟ್ರಕ್ ನ ಒಳಗಡೆ ನೋಡಿದಾಗ ಯಮಾ ಮತ್ತೆ ನಾರ್ಮನ್ ಇಬ್ರು ಶಾಕ್ ಆಗಿ ಹೋಗ್ತಾರೆ. ಯಾಕೆಂದ್ರೆ ಅದ್ರೊಳಗಡೆ ಕಾನಿನ ಡೆಡ್ ಬಾಡಿ ಇರುತ್ತೆ. ಕಾನಿ ಡೆಡ್ ಬಾಡಿ ಮೇಲೆ ಒಂದು ಫ್ಲವರ್ ನ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಯಾರೋ ಬರ್ತಿರೋ ತರ ಸೌಂಡ್ ಆಗುತ್ತೆ. ಯಮಾ ಮತ್ತೆ ನಾರ್ಮನ್ ಆ ಟ್ರಕ್ ನ ಕೆಳಗಡೆ ಬಚ್ಚಿಕೊಂಡ್ಬಿಡ್ತಾರೆ. ಆಗ ಅಲ್ಲಿಗೆ 2 ದೊಡ್ಡ ದೊಡ್ಡ ಡಿಮನ್ಸ್ ಗಳು ಬರುತ್ತೆ. ಆ ಡಿಮನ್ಸ್ ಗಳು ಕಾನಿ ಡೆಡ್ ಬಾಡಿನ ಒಂದು ಬಾಕ್ಸ್ ನಲ್ಲಿ ಹಾಕೊಳ್ಳುತ್ತೆ. ಇದನ್ನ ನೋಡಿದ ಯಮಾ ಮತ್ತೆ ನಾರ್ಮನ್ ಫುಲ್ ಎದುರುಕೋತಾರೆ. ಆ ಡಿಮನ್ಸ್ ಗಳು ಮಾತಾಡೋದನ್ನು ಹಾಗೆ ಕೇಳಿಸ್ಕೊತಾರೆ. ಇಲ್ಲಿರೋ ಮಕ್ಕಳುಗಳ ಮಾಂಸ ತುಂಬಾ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲೆಲ್ಲ ಸಾಕ್ತಿರೋ ಮಕ್ಕಳುಗಳು ಕೂಡ ನಮಗೋಸ್ಕರನೇ. ಇದನ್ನ ಕೇಳಿದ ಯಮಾ ಮತ್ತೆ ನಾರ್ಮನ್ಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ. ಆಗ ಯಮಾ ಮತ್ತೆ ನಾರ್ಮನ್ಗೆ ಗೊತ್ತಾಗುತ್ತೆ ನಮ್ಮನ್ನ ಸಾಕ್ತಾ ಇರೋದೇ ಡಿಮನ್ಸ್ ಗಳಿಗೆ ಬಲಿ ಕೊಡಕ್ಕೆ ಅಂತ. ಇಷ್ಟರಲ್ಲಿ ಅಲ್ಲಿಗೆ ಇಸಾಬೆಲ್ಲಾ ಬರ್ತಾಳೆ. ಇಸಾಬೆಲ್ಲಾ ಡಿಮನ್ ಗಳ ಹತ್ರ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಇಂಟೆಲಿಜೆಂಟ್ ಆದ ಮಕ್ಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿರ್ತಾಳೆ. ಯಾಕೆಂದ್ರೆ ಇಂಟೆಲಿಜೆಂಟ್ ಆಗಿರೋ ಮಕ್ಳುಗಳ ಮಾಂಸ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆಗಿರುತ್ತೆ ಅಂತ. ಅಷ್ಟರಲ್ಲಿ ಅಲ್ಲಿರೋ ಒಂದು ಡಿಮನ್ಗೆ ಎಮಾ ಮತ್ತೆ ನಾರ್ಮನ್ ನ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಅದು ಎಲ್ಲಾ ಕಡೆ ಹುಡ್ಕೋಕ್ ಶುರು ಮಾಡುತ್ತೆ. ಸಡನ್ ಆಗಿ ಅದು ಟ್ರಕ್ ನ ಕೆಳಗಡೆ ನೋಡಿದಾಗ ಅಲ್ಲಿ ಕಾನಿ ಟೆಡಿ ಮಾತ್ರ ಸಿಗುತ್ತೆ. ಅದನ್ನ ಎತ್ಕೊಂಡು ಇಸಾಬೆಲ್ಲಾಗೆ ಕೊಡ್ತಾನೆ. ಇಸಾಬೆಲ್ಲಾಗೆ ಡೌಟ್ ಬರುತ್ತೆ, ಖಂಡಿತ ಇಲ್ಲಿ ಯಾವ್ದೋ ಒಂದ್ ಮಗು ಬಂದಿದೆ ಅಂತ ಇಸಾಬೆಲ್ಲಾಗೆ ಡೌಟ್ ಶುರುವಾಗುತ್ತೆ. ಈ ಕಡೆ ಎಮಾ ಮತ್ತೆ ನಾರ್ಮನ್ ಅಲ್ಲಿಂದ ಆಶ್ರಮ ಕಡೆ ಓಡ್ ಬರಕ್ ಶುರು ಮಾಡ್ತಾರೆ. ಓಡ್ ಬರ್ತಿರ್ಬೇಕಾದ್ರೆ ಎಮಾ ಬಿದ್ದೋಗ್ತಾಳೆ. ಬಿದ್ದೋಗಿ ಅಳಕ್ ಶುರು ಮಾಡ್ತಾಳೆ. ಯಾಕಂದ್ರೆ ಅಮ್ಮ ನೋಡ್ಕೋತಿರೋ ಅಮ್ಮ ತುಂಬಾ ಕೆಟ್ಟೋಡು ಅಂತ ಗೊತ್ತಾಗಿ ತುಂಬಾ ಅಳಕ್ ಶುರು ಮಾಡ್ತಾಳೆ. ಆಗ ನಾರ್ಮನ್ ಅವಳನ್ನ ಸಮಾಧಾನ ಮಾಡ್ತಾ ಹೇಳ್ತಾನೆ, ತಲೆ ಕೆಡ್ಸ್ಕೊಂಬೇಡ, ನಾವ್ ಇಲ್ಲಿಂದ ಓಡೋಗೋಣ ಅಂತ ಹೇಳ್ತಾನೆ. ಆದ್ರೆ ಎಮಾ ನಾವಿಬ್ರೇ ಅಲ್ಲ, ಅನಾಥಾಶ್ರಮದಲ್ಲಿ ಎಲ್ಲಾ ಮಕ್ಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಇದಕ್ಕೆ ನಾರ್ಮನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇದ್ರ ನಾಳೆಗೆ ಎಮಾ ಮತ್ತೆ ನಾರ್ಮನ್ ಅನಾಥಾಶ್ರಮದ ಒಂದು ಚಿಕ್ಕ ಗೇಟ್ ಹತ್ರ ಬರ್ತಾರೆ. ಒಂದು ನಾರ್ಮನ್ ಹೇಳ್ತಾನೆ, ನಾವಿಲ್ಲಿಂದ ಹೋಗೋಕೆ ಒಂದು ಒಳ್ಳೆ ಪ್ಲಾನಿಂಗ್ ಮಾಡ್ಕೊಬೇಕು. ಆ ಪ್ಲಾನಿಂಗ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನಾವು ಅನಾಥಾಶ್ರಮದಲ್ಲಿರೋ ಎಲ್ಲಾ ಮಕ್ಳನ್ನ ಕರ್ಕೊಂಡು ಇಲ್ಲಿಂದ ಆಚೆ ಹೋಗ್ಬೋದು ಅಂತ ಹೇಳ್ತಾನೆ. ಈಗ ಇವರಿಬ್ರು ಆ ಚಿಕ್ಕ ಗೇಟ್ ನ ದಾಟಿ ಅದ್ರ ಆಚೆ ಏನೇನಿದೆ ಅಂತ ನೋಡ್ಕೊಂಡ್ ಬರಕ್ಕೆ ಹೋಗ್ತಾರೆ. ಸ್ವಲ್ಪ ದೂರ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮುಂದೆ ಒಂದು ದೊಡ್ಡ ಗೋಡೆ ಇದೆ ಅಂತ. ಅದನ್ನ ಪಾರ್ ಮಾಡೋದು ಇವ್ರ ಕೈಲೇ ಆಗಲ್ಲ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಇದನ್ನ ಪಾರ್ ಮಾಡಕ್ಕೆ ಒಂದು ಹಗ್ಗ ಬೇಕು ಅಂತ ಗೊತ್ತಾಗಿ ಹಗ್ಗನ ತರಕ್ ಹೋಗ್ತಾರೆ. ಈ ಕಡೆ ಎಲ್ಲಾ ಮಕ್ಳು ಆಟ ಆಡೋದನ್ನ ನಿಲ್ಸಿ ಒಂದ್ ಕಡೆ ಸೇರ್ಕೋತಾರೆ. ಯಾಕೆಂದ್ರೆ ಅವರಲ್ಲಿ ಒಂದು ಚಿಕ್ಕ ಹುಡುಗಿ ಕಳ್ದೋಗ್ಬಿಟ್ಟಿರುತ್ತೆ. ಅಲ್ಲಿಗೆ ಬಂದ ಇಸಾಬೆಲ್ಲಾ ಒಂದ್ ಗಡಿಯಾರನ ತೆಗಿತಾಳೆ. ತೆಗೆದು ಅದನ್ನ ನೋಡ್ಕೊಂಡು ಒಂದ್ ಕಾಡು ಒಳಗಡೆ ಹೋಗ್ತಾಳೆ. ಹೋಗಿ ಸ್ವಲ್ಪ ಹೊತ್ತಲ್ಲೇ ಆ ಕಳ್ದೋಗಿರೋ ಹುಡುಗಿನ ವಾಪಸ್ ಕರ್ಕೊಂಡ್ ಬರ್ತಾಳೆ. ಇದನ್ನ ನೋಡಿದ ನಾರ್ಮನ್ ಮತ್ತೆ ಎಮಾಗೆ ಶಾಕ್ ಆಗುತ್ತೆ. ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ಇಸಾಬೆಲ್ಲಾ ಎಲ್ಲಾ ಮಕ್ಳಲ್ಲೂ ಟ್ರ್ಯಾಕರ್ ಹಾಕೋಳೆ ಅಂತ. ಇದರಿಂದ ನಾವ್ ಎಲ್ಲೇ ಹೋದ್ರು ಅವಳು ಕಂಡಿಡ್ತಾಳೆ ಅಂತ ಗೊತ್ತಾಗುತ್ತೆ. ಇದ್ರ ನೆಕ್ಸ್ಟ್ ಡೇಗೆ ಎಮಾ ಮತ್ತೆ ನಾರ್ಮನ್ ಕಾಡೊಳಗೆ ಹೋಗಿ ಒಂದು ಮರದ ಕೆಳಗಡೆ ಹಗ್ಗನ ಬಜ್ಜಕ್ಕೆ ಇರ್ತಾರೆ.
ಆಗ ಸಡನ್ ಆಗಿ ರೇ ಅಲ್ಲಿಗೆ ಬಂದು ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾನೆ. ಆಗ ನಾರ್ಮನ್ ರೇಗೆ ಎಲ್ಲಾ ಸತ್ಯವನ್ನ ಹೇಳ್ತಾನೆ. ಆಗ ರೇ ಕೂಡ ನಂಬ್ತಾನೆ ಮತ್ತೆ ಇವ್ರಿಗೆ ಸಹಾಯ ಮಾಡಕ್ಕೆ ಒಪ್ಕೊಳ್ತಾನೆ. ಇದಾದ್ಮೇಲೆ ಇವ್ರು 3 ಜನ ಅನಾಥಾಶ್ರಮದ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಒಂದು ಲೈಬ್ರರಿಗೆ ಹೋಗ್ತಾರೆ. ಲೈಬ್ರರಿ ಸ್ವಲ್ಪ ಬುಕ್ಸ್ ತಗೊಂಡು ನೋಡ್ತಾರೆ. ಆದ್ರೆ ಆ ಎಲ್ಲಾ ಬುಕ್ಸ್ ಅಲ್ಲೂ ಗೂಬೆ ಸ್ಟಾಂಪ್ ಇರುತ್ತೆ. ಆದ್ರೆ ಆ ಸ್ಟಾಂಪ್ ನೋಡಿದಾಗ ಒಂದು ಕೋಡ್ ಇರುತ್ತೆ. ಆ ಕೋಡ್ ಡಿಕೋಡ್ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಒಬ್ಬ ಮಿನರ್ವಾ ಅನ್ನೋ ಒಬ್ಬ ವ್ಯಕ್ತಿ ಈ ಅನಾಥಾಶ್ರಮದ ಎಲ್ಲಾ ಸತ್ಯವನ್ನು ತಿಳ್ಕೊಂಡಿರ್ತಾನೆ. ಈ ಬುಕ್ಸ್ ಮೂಲಕ ಅವ್ನು ತಿಳಿಸೋದೇನಪ್ಪಾ ಅಂದ್ರೆ ಎಲ್ಲಾ ಮಕ್ಕಳು ಇಲ್ಲಿಂದ ಓಡೋಗ್ಬೇಕು ಅಂತ ಆ ಬುಕ್ ನಲ್ಲಿ ಬರ್ದಿರುತ್ತೆ. ಇದಾದ್ಮೇಲೆ ಅವತ್ತಿನ ಸಂಜೆ ಇಸಬೆಲ್ಲಾ ಒಬ್ಳು ಹೊಸ ಅಸಿಸ್ಟೆಂಟ್ ನ ಕರ್ಕೊಂಡ್ ಬಂದಿರ್ತಾಳೆ ಮಕ್ಕಳನ್ನೆಲ್ಲ ನೋಡ್ಕೊಳಕ್ಕೆ. ಅವಳ ಹೆಸರೇ ಕ್ರೋನ್. ಎಮ್ಮ ಮತ್ತೆ ನಾರ್ಮನ್ ಇವಳ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಸ್ಕೇಪ್ ಆಗೋದು ಇನ್ನೂ ಕಷ್ಟ ಆಗುತ್ತೆ ಅಂತ. ಯಾಕೆಂದ್ರೆ ಈಗ ಮಕ್ಕಳನ್ನ ನೋಡ್ಕೊಳ್ಳೋಕೆ 2 ಅಸಿಸ್ಟೆಂಟ್ ಇದ್ದಾರೆ. ಅದಕ್ಕೆ ಈ ಕಡೆ ಇಸಬೆಲ್ಲಾ ಕ್ರೋನ್ಗೆ ಎಮ್ಮ ಮತ್ತೆ ನಾರ್ಮನ್ ಪ್ರೊಫೈಲ್ ನ ತೋರಿಸಿ ಇವರಿಬ್ರು ಆಶ್ರಮದ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡವ್ರೆ, ಹಾಗಾಗಿ ಇನ್ನು ಇವರಿಬ್ರು ಮೇಲೆ ಕಣ್ಣಿಟ್ಟಿರು ಅಂತ ಹೇಳ್ತಾಳೆ. ಇದರ ನೆಕ್ಸ್ಟ್ ಡೇಗೆ ಆ 3 ಜನ ಎಲ್ಲಾ ಮಕ್ಕಳು ಒಂದು ಸ್ಪೆಷಲ್ ಗೇಮ್ ಆಡಿಸ್ತಾರೆ. ಯಾಕೆಂದ್ರೆ ಇಲ್ಲಿಂದ ಓಡೋಗೋ ಪರಿಸ್ಥಿತಿ ಬಂದಾಗ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಗೆ ಓಡೋಗ್ಬೋದು ಅಂತ ಹಾಗೆ ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ರೋನ್ ಬಂದ್ಬಿಡ್ತಾಳೆ. ಬಂದು ಇವ್ರ ಜೊತೆ ಗೇಮ್ಗೆ ಜಾಯ್ನ್ ಆಗ್ತಾಳೆ. ಕ್ರೋನ್ ಎಲ್ಲರನ್ನೂ ಬೇಗ ಹಿಡ್ದಾಕ್ತಾಳೆ. ಆದ್ರೆ ನಾರ್ಮನ್ ನ ಕ್ರೋನ್ ಕೈಲಿ ಹಿಡಿಯೋಕ್ಕಾಗಲ್ಲ. ಅವತ್ತಿನ ರಾತ್ರಿ 3 ಜನ ಒಟ್ಟಿಗೆ ಸೇರ್ತಾರೆ. ಆಗ ನಾರ್ಮನ್ ಹೇಳ್ತಾನೆ, ನನಗನ್ಸುತ್ತೆ ಮಕ್ಕಳಲ್ಲಿ ಯಾರೋ ಒಬ್ಬ ಇಸಬೆಲ್ಲಾಗೋಸ್ಕರ ಕೆಲಸ ಮಾಡ್ತಾವನೆ ಅಂತ. ಅವನು ನಾವು ಮಾಡೋ ಪ್ರತಿ ವಿಷಯನೆಲ್ಲ ಇಸಬೆಲ್ಲಾಗೆ ಹೇಳ್ತಾವನೆ ಅಂತ ಅನ್ಸ್ತೈತೆ. ಇದನ್ನೆಲ್ಲ ನಮ್ಮ ಏಜ್ ಅಷ್ಟೇ ಇರೋರು ಮಾತ್ರ ಮಾಡಕ್ ಸಾಧ್ಯ ಅಂತ ನಾರ್ಮನ್ಗೆ ಗೊತ್ತಾಗಿ ಅವನಷ್ಟೇ ಏಜ್ ಇರೋ ಡಾನ್ ಮತ್ತೆ ಗಿಲ್ಡಾಗೆ ಅನಾಥಾಶ್ರಮದ ಎಲ್ಲಾ ಸೀಕ್ರೆಟ್ಸ್ ಬಗ್ಗೆ ಹೇಳ್ತಾನೆ. ಡಾನ್ ಇದ್ಯಾವ್ದು ನಮ್ದಲೆ ರೇಗೆ ಹೊಡಿತಾನೆ. ಆಗ ಯಮ ಮತ್ತೊಂದ್ಸಲಿ ಹೇಳ್ತಾನೆ, ನಾವ್ ಹೇಳೋದೆಲ್ಲ ನಿಜ, ಅಮ್ಮನ್ನ ಪ್ಲೀಸ್ ನಂಬಿ ಅಂದಾಗ ಗಿಲ್ಡಾಗೆ ಯಮ ಮೇಲೆ ಗಿಲ್ಡ ಯಮನ ನಂಬ್ತಾಳೆ. ಯಾಕೆಂದ್ರೆ ಇಸಬೆಲ್ಲಾ ಅಂದ್ರೆ ಯಮಗೆ ತುಂಬಾ ಇಷ್ಟ. ಹಾಗಾಗಿ ಯಾವತ್ತೂ ಕೂಡ ಇಸಬೆಲ್ಲಾ ಮೇಲೆ ಸುಳ್ಳು ಹೇಳೋದೇ ಇಲ್ಲ. ಯಮ ಮೇಲೆ ಡಾನ್ಗೂ ಮತ್ತೆ ಲೆಂಡಾಗೋ ನಂಬಿಕೆ ಬರುತ್ತೆ. ಹಾಗೆ ನಾರ್ಮನ್ ಅವ್ನ್ ಬಚ್ಚಿಟ್ಟಿರೋ ಹಗ್ಗದ ವಿಷಯ ಬಗ್ಗೆನೂ ಹೇಳ್ತಾನೆ. ಮತ್ತೆ ಅವತ್ತಿನ ರಾತ್ರಿ ಇಸಬೆಲ್ಲಾಗೋಸ್ಕರ ಕೆಲಸ ಮಾಡೋ ಒಬ್ಬ ಸ್ಪೈ ಅವಳಿಗೊಂದು ಲೆಟರ್ ಕೊಡ್ತಾನೆ. ಅದ್ರಲ್ಲಿ ಹಗ್ಗ ಇಲ್ಲಿದೆ ಅಂತ ಮತ್ತೆ ಇದನ್ನೆಲ್ಲ ಮಾಡ್ತಾ ಇರೋದು ನಾರ್ಮನ್ ಅಂತ ಅವಳಿಗೆ ಗೊತ್ತಾಗುತ್ತೆ. ಇದರ ನಾಳೆ ಬೆಳಿಗ್ಗೆ ಎಮಾ, ನಾರ್ಮನ್, ರೇ ಈ 3 ಜನ ಹೋಗಿ ನೋಡಿದಾಗ ಇಸಬೆಲ್ಲಾ ಅವ್ರ ಇಕ್ಕಿರೋ ಹಗ್ಗನ ತಗೊಂಡು ಹೋಗ್ಬಿಟ್ಟಿರ್ತಾಳೆ. ಈಗ ಇವ್ರಿಗೆ ಡೌಟ್ ಬರುತ್ತೆ ಇದನ್ನ ಡಾನ್ ಗಿಲ್ಡಾ ಮಾಡಿದ್ದಾರೆ ಅಂತ. ಆಗ ನಾರ್ಮನ್ ಹೇಳ್ತಾನೆ, ಡಾನ್ ಮತ್ತೆ ಗಿಲ್ಡಾ ಇಸಬೆಲ್ಲಾ ಸ್ಪೈ ಅಲ್ಲ, ಇಲ್ಲಿ ಸ್ಪೈ ಅಂದ್ರೆ ಇನ್ಫಾರ್ಮೇಶನ್ ಕೊಡೋನು ಅಂತ. ಅವರಿಬ್ರು ಇಸಬೆಲ್ಲಾ ಸ್ಪೈ ಅಲ್ಲ, ಯಾಕೆಂದ್ರೆ ಅವ್ರಿಗೆ ನಾನು ಹಗ್ಗ ಇರೋ ನಿಜವಾದ ಜಾಗನೇ ಹೇಳಿರ್ಲಿಲ್ಲ. ಇದನ್ನೆಲ್ಲ ನಾನು ರೇನ ಚೆಕ್ ಮಾಡೋಕ್ಕೋಸ್ಕರ ಮಾಡಿದ್ದು. ಯಾಕೆಂದ್ರೆ ಹಗ್ಗ ಇದ್ದಿದ್ದ ಜಾಗ ಗೊತ್ತಿರೋದು ಮಾತ್ರ ರೇಗ್ ಮಾತ್ರ ಗೊತ್ತಿತ್ತು. ಈಗ ಇವ್ರಿಗೆ ಗೊತ್ತಾಗುತ್ತೆ ರೇನೆ ನಿಜವಾದ ಸ್ಪೈ, ಇಸಬೆಲ್ಲಾಗೋಸ್ಕರ ಕೆಲಸ ಮಾಡೋನು ಅಂತ. ಈಗ ರೇ ಒಪ್ಕೊಳ್ತಾನೆ, ಹೌದು ನಾನೇ ಇಸಬೆಲ್ಲಾನ ನಿಜವಾದ ಸ್ಪೈ. ಯಾಕೆಂದ್ರೆ ನಾವು ಮುಂಚೆನೆ ಈ ಅನಾಥಾಶ್ರಮದ ಎಲ್ಲಾ ಸೀಕ್ರೆಟ್ ಗಳನ್ನ ತಿಳ್ಕೊಂಡಿದ್ದೆ. ಆದ್ರೆ ನಾನ್ ಬೇರೆ ಮಕ್ಳು ತರ ಸಾಯಕ್ ಇಷ್ಟಪಡಲ್ಲ. ಹಾಗಾಗಿ ಇಸಬೆಲ್ಲಾ ಹತ್ರ ನಾನ್ ಸ್ಪೈ ತರ ಕೆಲಸ ಮಾಡೋಕ್ಕೋಸ್ಕರ ಅವಳ ಹತ್ರ ಒಂದು ಡೀಲ್ ಮಾಡ್ಕೊಂಡೆ. ಹಾಗಾಗಿ ಇಸಬೆಲ್ಲಾ ನನ್ನ ಅಡಾಪ್ಟೇಷನ್ ಟೈಮ್ ನ ಇನ್ಕ್ರೀಸ್ ಮಾಡಿದ್ಲು. ಆದ್ರೆ ನಾನ್ ಇಲ್ಲಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾನೆ ಇದ್ದೆ. ಆದ್ರೆ ನಾನು ಒಬ್ಬನ ಕೈಲೇ ಇದಾಗಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಅವತ್ತ ಕ್ವಾನಿಟೆಡಿನ ನಾನೇ ಬಚ್ಚಿಟ್ಟೆ. ಯಾಕೆಂದ್ರೆ ಅದನ್ನ ಕೊಡ್ಬೇಕಾದ್ರೆ ನಿಮ್ಮಿಬ್ಬರಿಗೂ ಈ ಆಶ್ರಮದ ಸೀಕ್ರೆಟ್ಸ್ ಗೊತ್ತಾಗ್ಲಿ ಅಂತ ನಾನೇ ಆ ಟೆಡಿನ ಬಚ್ಚಿಟ್ಟೆ. ರೇನ ಮಾತು ಕೇಳಿ ಯಮ ರೇಗೆ ಹೇಳ್ತಾಳೆ, ಇನ್ನೂ ನಾನ್ ನಂಬ್ತೀನಿ, ಆದ್ರೆ ನೀನು ನಮಗೋಸ್ಕರ ಕೆಲಸ ಮಾಡ್ಬೇಕು. ಏನಿಲ್ಲ, ನೀನು ಡಬಲ್ ಸ್ಪೈ ಆಗಿ ನಮಗೋಸ್ಕರ ಕೆಲಸ ಮಾಡ್ಬೇಕು, ಇಸಬೆಲ್ಲಾಗೋಸ್ಕರ ಕೆಲಸ ಮಾಡಬಾರ್ದು ಅಂತ ರೇನ ಡಬಲ್ ಸ್ಪೈ ಮಾಡ್ತಾರೆ ಯಮ ಮತ್ತೆ ನಾರ್ಮನ್. ಈಗ ರೇ ನನ್ನ ರೂಮ್ ಅಲ್ಲಿರೋ ಫ್ಲೋರ್ ಕೆಳಗಡೆ ಇರೋ ಒಂದು ಸೀಕ್ರೆಟ್ ಜಾಗದಲ್ಲಿ ಹಗ್ಗ ಮತ್ತೆ ಕೆಲವು ಗ್ಯಾಸ್ ಕ್ಯಾನ್ ಗಳನ್ನ ಮತ್ತೆ ಅವ್ನು ತಯಾರಿಸಿರೋ ಒಂದು ಗ್ಯಾಜೆಟ್ ಇರ್ತಾನೆ. ಆ ಗ್ಯಾಜೆಟ್ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಅವನಲ್ಲಿರೋ ಒಂದು ಟ್ರ್ಯಾಕರ್ ನ ಬ್ಲಾಕ್ ಮಾಡುತ್ತೆ. ಇದರಿಂದ ಇಸಬೆಲ್ಲಾಗೆ ರೇ ಇರೋ ಲೊಕೇಶನ್ ಗೊತ್ತಾಗ್ದಿರೋ ತರ ಆ ಗ್ಯಾಜೆಟ್ ಕೆಲಸ ಮಾಡುತ್ತೆ. ಇದಾದ್ಮೇಲೆ ರೇ ಇಸಬೆಲ್ಲಾ ಹತ್ರ ಹೋಗ್ತಾನೆ. ಹೋಗಿ ಎಮ ಮತ್ತೆ ನಾರ್ಮನ್ ನಿನ್ ಊಟಕ್ಕೆ ವಿಷ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಅಂತ ಹೇಳ್ತಾನೆ. ಇದನ್ ಕೇಳಿದ ಇಸಬೆಲ್ಲಾ ರೇಗೆ ಥ್ಯಾಂಕ್ಸ್ ಹೇಳ್ತಾಳೆ, ಯಾಕೆಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿರೋದಕ್ಕೆ. ಮತ್ತೆ ರೇಗೆ ಇನ್ನೊಂದು ವಿಷಯನೂ ಹೇಳ್ತಾಳೆ, ನೆಕ್ಸ್ಟ್ ವೀಕ್ ನಿನ್ನನ್ನು ಕೂಡ ಅಡಾಪ್ಟ್ ಮಾಡ್ಕೋತಾರೆ ಅಂತ. ಇದನ್ನ ಕೇಳಿ ರೇ ಬೇಜಾರಾಗ್ತಾ ಅಲ್ಲಿಂದ ಹೊರಟೋಗ್ತಾನೆ. ಇದರ ನಾಳೆಗೆ 5 ಜನ ಫ್ರೆಂಡ್ಸ್ ಆ ಹಗ್ಗನ ಟೆಸ್ಟ್ ಮಾಡೋಕ್ಕೋಸ್ಕರ ಆ ಗೋಡೆ ಹತ್ರ ಹೋಗ್ತಿರ್ಬೇಕಾದ್ರೆ ಕ್ರೋನ್ ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾಳೆ. ಆದ್ರೆ ಕ್ರೋನ್ ಇಸಬೆಲ್ಲಾಗೆ ಇವ್ರ ಪ್ಲಾನ್ ಬಗ್ಗೆ ಹೇಳಲ್ಲ, ಬದಲಾಗಿ ಇವರಿಗೆ ಸಪೋರ್ಟ್ ಮಾಡ್ತಾಳೆ. ಹಾಗೆ ಮಕ್ಳಿಗೆ ಒಂದ್ ವಿಷಯ ಹೇಳ್ತಾಳೆ, ನನ್ ಬಾಡಿಲಿ ಒಂದ್ ಚಿಪ್ ಇದೆ, ಯಾವ್ದಾದ್ರು ಮಗು ನನ್ ಸೆಕ್ಯೂರಿಟಿಯಿಂದ ಓಡೋದ್ರೆ ಆ ಚಿಪ್ ಮೂಲಕ ನನಗೆ ಕರೆಂಟ್ ಕೊಟ್ಟು ನನ್ನ ಸಾಯಿಸ್ತಾರೆ, ಆದ್ರೂ ಪರವಾಗಿಲ್ಲ ಅಂತ ಕ್ರೋನ್ ಇವರಿಗೆ ಸಹಾಯ ಮಾಡ್ತಾಳೆ. ಈಗ ಇಲ್ಲಿ ಮಕ್ಳು ಗೊತ್ತಾಗುತ್ತೆ ಕ್ರೋನ್ ಕೂಡ ಇದೇ ಆಶ್ರಮದಲ್ಲಿ ಓದಿ ಬೆಳೆದವಳು. ಈಗ ಇಸಬೆಲ್ಲಾ ಬದಲು ಇವಳ ಜಾಗಕ್ಕೆ ಬರೋಕ್ಕೋಸ್ಕರ ಮಕ್ಳಿಗೆ ಸಹಾಯ ಮಾಡಕ್ ಒಪ್ಕೋತಾಳೆ.
ಅವತ್ತಿನ ರಾತ್ರಿ ಈ 5 ಜನ ಕ್ರೋನ್ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ಕ್ರೋನ್ ಇವ್ರಿಗೆ ಒಂದ್ ಕತೆ ಹೇಳ್ತಾಳೆ. ಸುಮಾರು ವರ್ಷಗಳ ಹಿಂದೆ ಡಿಮಾನ್ಸ್ ಗಳಿಗೂ ಮತ್ತೆ ಮನುಷ್ಯರಿಗೂ ಒಂದು ಯುದ್ಧ ಸ್ಟಾರ್ಟ್ ಆಗಿತ್ತು. ಆ ಯುದ್ಧದಲ್ಲಿ ಸುಮಾರು ಜನ ಸತ್ತು ಹೋಗ್ತಾರೆ. ಇದರಿಂದ 2 ಗ್ರೂಪ್ ಗಳು ದ ಪ್ರಾಮಿಸ್ ಎಂಬ ಒಂದು ನ್ಯಾಯನ ಮಾಡ್ಕೋತಾರೆ. ಇದರಿಂದ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಇರ್ಬೇಕು ಅಂತ ಒಂದು ನ್ಯಾಯ ಬರುತ್ತೆ. ಹಾಗಾಗಿ ಡಿಮಾನ್ಸ್ ಗಳು ಒಂದು ಡಿಸಿಷನ್ ಬಂದು ಹೇಳ್ತಾರೆ, ನಾವಿನ್ಮೇಲೆ ನಿಮಗೆ ತೊಂದರೆ ಕೊಡೋದಿಲ್ಲ, ಅದ್ರ ಬದಲಾಗಿ ನೀವು ನಮಗೆ ಇಂಟೆಲಿಜೆಂಟ್ ಮಕ್ಳುಗಳನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಹೀಗಾಗಿ ಕೆಲವು ಅನಾಥಾಶ್ರಮದಲ್ಲಿ ಡಿಮನ್ ಗಳಿಗೋಸ್ಕರನೇ ಮಕ್ಳುಗಳನ್ನ ಸಾಕ್ತಾರೆ. ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಯಾಕೆಂದ್ರೆ ಇಂಟೆಲಿಜೆಂಟ್ ಆಗಿರೋ ಮಗು ಮಾಂಸ ಕ್ವಾಲಿಟಿ ಆಗಿರುತ್ತೆ. ಮತ್ತೆ ಡಿಮನ್ಸ್ ಗಳು ಅದನ್ನ ತಿಂದಾಗ ಡಿಮನ್ಸ್ ಗಳಿಗೂ ಕೂಡ ಇಂಟೆಲಿಜೆಂಟ್ ಆಗ್ತಾರೆ. ಮತ್ತೆ ಅವರು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಆಗ ಆ ಮಕ್ಳು ಆ ಟ್ರ್ಯಾಕರ್ ಬಗ್ಗೆ ಕೇಳ್ತಾರೆ. ಆಗ ಕ್ರೋನ್ ಹೇಳ್ತಾಳೆ, ಎಲ್ಲಾ ಮಕ್ಳು ಕಿವಿ ಹತ್ರನು ಇಸಬೆಲ್ಲಾ ಒಂದು ಟ್ರ್ಯಾಕರ್ ಹಾಕಿದ್ದಾಳೆ. ಇದರಿಂದ ಯಾವ್ದೇ ಮಗು ಎಲ್ಲೇ ಹೋದ್ರು ಈಸಿಯಾಗಿ ಕಂಡುಹಿಡಿತಾಳೆ. ಈಗ ಟ್ರ್ಯಾಕರ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ರೇ ಹತ್ರ ಟ್ರ್ಯಾಕರ್ ನ ಬ್ಲಾಕ್ ಮಾಡೋ ಒಂದು ಗ್ಯಾಜೆಟ್ ಇರುತ್ತೆ. ಈ ಮಕ್ಳಿಗೆ ಟ್ರ್ಯಾಕರ್ ನ ಹೇಗೆ ಬ್ಲಾಕ್ ಮಾಡಬೇಕು ಅಂತ ವಿಷಯ ಗೊತ್ತಾಗಿದೆ ಅಂತ ತಿಳ್ಕೊತಾಳೆ. ಮತ್ತೆ ಅವ್ರಿಗೆ ಹೇಳ್ತಾಳೆ, ಫಸ್ಟ್ ಟ್ರ್ಯಾಕರ್ ನ ಹೇಗೆ ಬ್ಲಾಕ್ ಮಾಡೋದು ಅಂತ ತಿಳ್ಕೊಡಿ. ಇದ್ರ ನಾಳೆಗೆ ಮಕ್ಳೆಲ್ಲ ಗ್ರೌಂಡ್ ಅಲ್ಲಿ ಆಟ ಆಡೋಕ್ ಹೋದಾಗ ಕ್ರೋನ್ ಆ ಟ್ರ್ಯಾಕರ್ ನ ತಗೊಳಕೋಸ್ಕರ ಮಕ್ಳುಗಳ ರೂಮ್ ಅಲ್ಲೆಲ್ಲ ಹುಡುಕಕ್ ಶುರು ಮಾಡ್ತಾಳೆ. ಇದನ್ನ ಗಿಲ್ಡ್ ನೋಡ್ತಾಳೆ. ನೋಡ್ಬಿಟ್ಟು ತನ್ನ ಎಲ್ಲಾ ಫ್ರೆಂಡ್ಸ್ ಗೂ ಹೇಳ್ತಾಳೆ. ಮತ್ತೆ ಎಲ್ಲಾ ಫ್ರೆಂಡ್ಸ್ ಸೇರ್ಕೊಂಡು ಆ ಸೀಕ್ರೆಟ್ ಜಾಗದಿಂದ ಆ ಟ್ರ್ಯಾಕರ್ ನ ತಗೊಂಡ್ಬಂದು ಒಂದು ಬಿಗ್ ಟೆಡಿ ಬೇರ್ ಇಕ್ತಾರೆ. ಅದನ್ನ ಕ್ರೋನ್ ಮುಂಚೆನೆ ಚೆಕ್ ಮಾಡಿರ್ತಾಳೆ. ಹಾಗಾಗಿ ಮತ್ತೆ ಆ ಟೆಡಿನ ಚೆಕ್ ಮಾಡೋಲ್ಲ ಅಂತ ಅವರು ಅದನ್ನ ಅದ್ರೊಳಗಡೆ ಇದ್ದಾರೆ. ಇದಾದ್ಮೇಲೆ ಕ್ರೋನ್ಗೆ ರೇನ ಸೀಕ್ರೆಟ್ ಜಾಗ ಸಿಕ್ಕುತ್ತೆ. ಅವಾಗ ಅವಳಿಗೆ ಡೌಟ್ ಬಂದು ಮತ್ತೆ ರೂಮ್ ನ ಚೆಕ್ ಮಾಡಕ್ ಶುರು ಮಾಡ್ತಾಳೆ. ಆಗ ಆ ಬಿಗ್ ಟೆಡಿಲಿ ಅವಳಿಗೆ ಟ್ರ್ಯಾಕರ್ ಸಿಗುತ್ತೆ. ಅಷ್ಟರಲ್ಲಿ ಇಸಬೆಲ್ಲಾ ಅಲ್ಲಿಗೆ ಬಂದು, ನಿನಗೆ ಬೇರೆ ಜಾಗದಾಗ ಕೆಲಸ ಸಿಕ್ಕಿದೆ, ನೀನ್ ಇವತ್ತೇ ಹೊರಡ್ಬೇಕು ಅಂತ ಅವಳಿಗೊಂದು ಲೆಟರ್ ಕೊಡ್ತಾಳೆ. ಕ್ರೋನ್ ಆ ಲೆಟರ್ ನ ನೋಡಿ ಇಲ್ಲೇನು ಸರಿ ಇಲ್ಲ ಅಂತ ಅವಳಿಗೆ ಗೊತ್ತಾಗುತ್ತೆ. ಮತ್ತೆ ಅವಳ 5 ಜನ ಮಕ್ಳಿಗೂ ಒಂದು ಸ್ಪೆಷಲ್ ಪೆನ್ ಇಟ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಕ್ರೋನ್ ಅನಾಥಾಶ್ರಮದ ಗೇಟ್ ಹತ್ರ ಬಂದಾಗ ಅವಳಿಗೆ ಅನಾಥಾಶ್ರಮದ ಸೂಪರ್ವೈಸರ್ ಅಜ್ಜಿ ಸಿಗ್ತಾಳೆ. ಕ್ರೋನ್ ಅಜ್ಜಿ ಹತ್ರ ಅನಾಥಾಶ್ರಮದ ನಡೆದ ಎಲ್ಲಾ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾಳೆ. ಆಗ ಅಜ್ಜಿ ಅವಳಿಗೆ ಹೇಳ್ತಾಳೆ, ಇಸಬೆಲ್ಲಾ ತನ್ನ ಕೆಲಸ ತಾನು ಕರೆಕ್ಟ್ ಆಗಿ ಮಾಡ್ತಾಳೆ, ಅವಳು ಯಾವುದೇ ಮಗುನು ಇಲ್ಲಿಂದ ಓಡೋಗೋಗ್ ಬಿಡೋದಿಲ್ಲ ಅಂತ ಹೇಳಿ ಆ ಅಜ್ಜಿ ಒಂದು ಡಿಮಾನ್ ನ ಕರೆಸಿ ಕ್ರೋನ್ ನ ಅಲ್ಲೇ ಸಾಯಿಸ್ತಾಳೆ. ಇದಾದ್ಮೇಲೆ ಎಮಾ ಮತ್ತೆ ನಾರ್ಮನ್ ಆ ಗೋಡೆನ ಹತ್ತಕ್ಕೋಸ್ಕರ ಹಗ್ಗ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಈ ಕಡೆ ರೇ ಇಸಬೆಲ್ಲಾನ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ಮಾತಲ್ಲೇ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಆದ್ರೆ ಇಸಬೆಲ್ಲಾಗೆ ಇವ್ರ 3 ಜನದ ಮೇಲೆ ಡೌಟ್ ಇರುತ್ತೆ. ಹಾಗಾಗಿ ರೇನ ಒಂದ್ ರೂಮ್ ಅಲ್ಲಿ ಕೂಡ ಹಾಕ್ತಾಳೆ. ಅದಾದ್ಮೇಲೆ ಡಾನ್ ರೇನ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಈ ಕಡೆ ಇಸಬೆಲ್ಲಾ ಟ್ರ್ಯಾಕರ್ ನ ಆನ್ ಮಾಡ್ಕೊಂಡು ಎಮಾ ಮತ್ತೆ ನಾರ್ಮನ್ ಇರೋ ಜಾಗಕ್ಕೆ ಬರ್ತಾರೆ. ಮತ್ತೆ ಅವರಿಬ್ರು ರೆಡ್ ಹ್ಯಾಂಡ್ ಆಗಿ ಹಿಡಿತಾಳೆ. ಅವರಿಬ್ರು ಬಯಕ್ ಶುರು ಮಾಡ್ತಾರೆ. ನಿಮ್ಗೆ ಬೇಕಾಗಿರೋದೆಲ್ಲ ನಾನ್ ಕೊಟ್ಟೆ, ವಿದ್ಯಾಭ್ಯಾಸ, ಒಳ್ಳೆ ಊಟ ಎಲ್ಲಾನು ನಾನ್ ಕೊಟ್ಟೆ. ಆದ್ರೆ ನೀವು ಅನಾಥಾಶ್ರಮದ ರೂಲ್ ನ ಬ್ರೇಕ್ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಕ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅವ್ರನ್ನ ಬೈಯಕ್ ಶುರು ಮಾಡ್ತಾಳೆ. ಈ ನಡುವೆ ಯಮ ಇಸಬೆಲ್ಲಾನ ಎಳ್ಳಿ ಇಟ್ಕೋತಾಳೆ. ಯಾಕೆಂದ್ರೆ ನಾರ್ಮನ್ ಇಲ್ಲಿಂದ ಓಡ್ ಹೋಗ್ಲಿ ಅಂತ. ಆದ್ರೆ ಇಸಬೆಲ್ಲಾ ಯಮ ಕಾಲ್ನ ಮುರಿದ್ ಬಿಡ್ತಾಳೆ. ಇದನ್ನ ನೋಡಿದ ನಾರ್ಮನ್ ಅಲ್ಲೇ ನಿಂತ್ಕೋತಾನೆ. ಯಾಕೆಂದ್ರೆ ಯಮನ ಬಿಟ್ಟು ಹೋಗಕ್ಕೆ ಅವನಿಗೆ ಮನ್ಸಾಗ್ಲಿಲ್ಲ. ಆಗ ಇಸಬೆಲ್ಲಾ ನಾರ್ಮನ್ಗೆ ಹೇಳ್ತಾಳೆ, ನೆಕ್ಸ್ಟ್ ಅಡಾಪ್ಟೇಷನ್ ನಿಂದೆ, ಹಾಗಾಗಿ ಇವತ್ತೇ ನಿನ್ನ ಕೊನೆ ದಿನ ಈ ಆಶ್ರಮದಲ್ಲಿ. ಮತ್ತೆ ಅವತ್ತಿನ ರಾತ್ರಿ 3 ಜನ ಒಟ್ಟಿಗೆ ಸೇರ್ತಾರೆ ನಾರ್ಮನ್ಗೆ ಸಹಾಯ ಮಾಡಕ್ಕೋಸ್ಕರ. ಆದ್ರೆ ನಾರ್ಮನ್ ಹೇಳ್ತಾನೆ, ಬೇರೆಯವ್ರ ಇಲ್ಲಿಂದ ಜೀವಂತ ತಪ್ಪಿಸ್ಕೊಳಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರು ಧಾರಾಳವಾಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಇದಾದ್ಮೇಲೆ ನಾರ್ಮನ್ ತನ್ನ ವಸ್ತುಗಳನ್ನ ಪ್ಯಾಕ್ ಮಾಡಕ್ಕೋಸ್ಕರ ಒಂದ್ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವನ್ಗೆ ಕ್ರೋನ್ ಇಟ್ಟಿರೋ ಒಂದು ಪೆನ್ ಸಿಗುತ್ತೆ. ಇದಾದ್ಮೇಲೆ ಅದ್ರ ನಾಳೆಗೆ ಎಮಾ ನಾರ್ಮನ್ ರೇ ಈ 3 ಜನ ಆ ಗೋಡೆ ಹತ್ರ ಹೋಗ್ತಾರೆ. ಅದ್ರ ಆಚೆ ಏನಿದೆ ಅಂತ ತಿಳ್ಕೊಳಕ್ಕೋಸ್ಕರ ನಾರ್ಮನ್ ಆ ಗೋಡೆನ ಹತ್ತಿ ನೋಡಿದಾಗ ಗೋಡೆಯ ಆಚೆ ಒಂದು ದೊಡ್ಡ ಹಳ್ಳ ಇದೆ. ಅದನ್ನ ಪಾರ್ ಮಾಡೋಕೆ ಇವ್ರ ಕೈಲಿ ಸಾಧ್ಯವಾದಷ್ಟು ದೊಡ್ಡ ಹಳ್ಳ ಇರೋದನ್ನ ನೋಡ್ತಾನೆ. ಮತ್ತೆ ನಾರ್ಮನ್ ಮತ್ತೆ ವಾಪಸ್ ಅನಾಥಾಶ್ರಮಕ್ಕೆ ಬರ್ತಾನೆ. ಮತ್ತೆ ತನ್ನ ಫ್ರೆಂಡ್ಸ್ ಗಳಿಗೆ ಆ ಗೋಡೆಯಿಂದ ಆ ಕಡೆ ಹೇಗ್ ಹೋಗ್ಬೇಕು ಅನ್ನೋದ ಒಂದು ಪ್ಲಾನ್ ಕೊಟ್ಟಿರ್ತಾನೆ. ಮತ್ತೆ ಅವತ್ತಿನ ಸಂಜೆ ನಾರ್ಮನ್ ಅನಾಥಾಶ್ರಮನ ಬಿಟ್ಟು ಹೋಗೋ ಸಮಯ ಬರುತ್ತೆ. ಹಾಗೆ ನಾರ್ಮನ್ ಎಲ್ಲಾರ್ಗೂ ಗುಡ್ ಬೈ ಹೇಳ್ತಾನೆ. ಇದು ನೋಡಿದ ಯಮ ನಾರ್ಮನ್ ನ ತಪ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಯಾಕೆಂದ್ರೆ ಅವಳಿಗೆ ಗೊತ್ತಿತ್ತು ನಾರ್ಮನ್ ನ ಡಿಮಾನ್ ಸಾಯಿಸುತ್ತೆ ಅಂತ. ಇದಾದ್ಮೇಲೆ ಇಸಬೆಲ್ಲಾ ನಾರ್ಮನ್ ನ ಮೇನ್ ಗೇಟ್ ಹತ್ರ ಕರ್ಕೊಂಡ್ ಬರ್ತಾಳೆ. ಅಲ್ಲಿ ಇವನ್ಗೆ ಎದುರಾಗ್ತಾನೆ ಪೀಟರ್ ನಾನ್ ಮಾಡ್ತಿರೋ ಎಲ್ಲಾ ಕೆಲ್ಸದ ಬಗ್ಗೆ ಹೇಳ್ತಾನೆ. ಮತ್ತೆ ಇದನ್ನೆಲ್ಲ ನಡೆಸ್ತಾ ಇರೋದೇ ನಾನು ಅಂತಾನು ಕೂಡ ಹೇಳ್ತಾನೆ. ಆಗ ಪೀಟರ್ ಹೇಳ್ತಾನೆ, ಇದನ್ನೆಲ್ಲ ಹೇಳೋ ಅವಶ್ಯಕತೆ ನನಗಿಲ್ಲ, ಮತ್ತೆ ನಾನಿಲ್ಲಿ ನಾನು ಇಷ್ಟಪಟ್ಟೆ ಬಂದಿರೋದು ಅಂತ ಹೇಳ್ತಾನೆ. ಆಗ ಅಲ್ಲಿಗೊಂದು ಡಿಮಾನ್ ಬರುತ್ತೆ, ನಾರ್ಮನ್ ನ ಕೊಲೆ ಮಾಡುತ್ತೆ. ಈ ಕಡೆ
ಎಮಾ ತುಂಬಾ ಬೇಜಾರಾಗಿರ್ತಾಳೆ. ಅಲ್ಲಿಗೆ ಇಸಾಬೆಲ್ಲಾ ಬರ್ತಾಳೆ. ಬಂದು ಹೇಳ್ತಾಳೆ, ನೆಕ್ಸ್ಟ್ ಈ ಅನಾಥಾಶ್ರಮದ ಮದರ್ ನೀನೇ ಆಗ್ಬೇಕು ಅಂತ. ಇದನ್ ಕೇಳಿ ಎಮಾ ಟೆನ್ಷನ್ ಆಗೋಯ್ತಾಳೆ. ಈ ಕಡೆ ರೇ ಒಬ್ನೇ ಆಗೋಗ್ಬಿಟ್ಟಿರ್ತಾನೆ. ಯಾಕೆಂದ್ರೆ ರೇ ಇಲ್ಲಿಂದ ಎಸ್ಕೇಪ್ ಆಗೋ ನಂಬಿಕೆನೆ ಬಿಟ್ಬಿಟ್ಟಿರ್ತಾನೆ. ಆಗ ಅಲ್ಲಿಗೆ ಇಸಾಬೆಲ್ಲಾ ಬಂದು ನೆಕ್ಸ್ಟ್ ಅಡಾಪ್ಟೇಷನ್ ನಿಂದೆ ಅಂತ ಹೇಳ್ತಾಳೆ. ಅವತ್ತಿನ ರಾತ್ರಿ ಎಮಾ ರೇ ಹತ್ರ ಬರ್ತಾಳೆ ಮತ್ತು ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾಳೆ. ಆದ್ರೆ ರೇ ಹತ್ರ ಮುಂಚೆನೆ ಒಂದು ಪ್ಲಾನ್ ಇರುತ್ತೆ. ಮತ್ತೆ ಅವನು ತನ್ನ ಮೇಲೆ ಎಣ್ಣೆ ಸುರ್ಕೊಂಡು ಬೆಂಕಿ ಇಟ್ಕೊಂಡ್ಬಿಡ್ತಾನೆ. ಆಗ ಎಮಾ ಜೋರ್ ಕಿರ್ಚಕ್ ಶುರು ಮಾಡ್ತಾಳೆ. ಆಗ ಅಲ್ಲಿಗೆ ಇಸಾಬೆಲ್ಲಾ ಬರ್ತಾಳೆ. ಎಮಾ ಹತ್ರ ಇಸಾಬೆಲ್ಲಾ ಹತ್ಕೊಂಡ್ ಹೇಳ್ತಾಳೆ, ರೇ ನಿನ್ ವಾಚ್ ಜೊತೆಗೆ ಬೆಂಕಿ ಹಚ್ಕೊಂಡ್ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಟ್ಟ ಅಂತ. ಆಗ ಇಸಾಬೆಲ್ಲಾ ಬೆಂಕಿನ ಆರ್ಸೋಕೋಸ್ಕರ ಟ್ರೈ ಮಾಡ್ತಿರ್ತಾಳೆ. ಯಾಕೆಂದ್ರೆ ಆ ವಾಚ್ ಇಸಾಬೆಲ್ಲಾಗೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಆ ವಾಚ್ ಇಂದಾನೆ ಎಲ್ಲಾ ಮಕ್ಳು ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಿದ್ಲು. ಈ ಕಡೆ ಇಸಾಬೆಲ್ಲಾ ಸಡನ್ ಆಗಿ ತಿರುಗಿ ನೋಡಿದಾಗ ಅಲ್ಲಿ ಎಮಾ ಇರೋದಿಲ್ಲ. ಆಗ ಅವಳಿಗೆ ಗೊತ್ತಾಗುತ್ತೆ ಇದೆಲ್ಲ ನಾರ್ಮಲ್ ರೇನ ಪ್ಲಾನ್ ಆಗಿತ್ತು ಅಂತ. ಈ ಕಡೆ ಎಮಾ ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಅವಳ ಜೊತೆಗೆ ರೇ ಕೂಡ ಇರ್ತಾನೆ. ಇಲ್ಲಿ ನಮ್ಗೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಾರ್ಮಲ್ ಇಲ್ಲಿಂದ ಹೋದ್ಮೇಲೆ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಒಂದ್ ಚೀಟಿಲ್ ಬರ್ದಿರ್ತಾನೆ. ಆ ಚೀಟಿನ ಎಮಾ ಬೆಡ್ ಕೆಳಗಡೆ ಇಕ್ಕಿರ್ತಾನೆ. ಹಾಗೆ ಆ ಚೀಟಿ ಜೊತೆಗೆ ಒಂದು ಸ್ಪೆಷಲ್ ಪೆನ್ ಕೂಡ ಇಟ್ಟಿರ್ತಾನೆ. ಆಗ ಎಮಾ ಆ ಲೆಟರ್ ನ ಡಾನ್ ಮತ್ತೆ ಗಿಲ್ಡಾ ಕೊಟ್ಟಿ ಆ ಲೆಟರ್ ನಲ್ಲಿರೋ ಪ್ಲಾನ್ ಪ್ರಕಾರ ಎಲ್ಲ ನಡಿಬೇಕು ಅಂತ ಡಾನ್ ಮತ್ತೆ ಗಿಲ್ಡಾಗೆ ಹೇಳಿರ್ತಾಳೆ. ಈ ಕಡೆ ಇಸಾಬೆಲ್ಲಾಗೆ ಡೌಟ್ ಬರಬಾರ್ದು ಅಂತ ಎಮಾ ತುಂಬಾ ಬೇಜಾರಾಗಿರೋ ತರ ನಾಟಕ ಮಾಡ್ತಾ ಇರ್ತಾಳೆ. ಈ ಪ್ಲಾನ್ ಬಗ್ಗೆ ಎಮಾ ರೇಗೆ ಕೂಡ ಹೇಳಿರೋದಿಲ್ಲ. ಯಾಕೆಂದ್ರೆ ಇಸಾಬೆಲ್ಲಾ ರೇನ ಅಬ್ಸರ್ವ್ ಮಾಡ್ತಿರ್ತಾಳೆ ಅಂತ. ಇಲ್ಲಿ ನಮ್ಗೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಯಾವಾಗ ರೇ ಅವನ್ ಮೇಲೆ ಬೆಂಕಿ ಹಚ್ಕೊಳಕ್ ಹೋದಾಗ ಎಮಾ ಅವಳನ್ನ ತಡೆದು ಅವನ್ ಕಿವಿಲಿರೋ ಟ್ರ್ಯಾಕರ್ ನ ಬಿಚ್ಚಿ ಆ ಬೆಂಕಿಗೆ ಹಾಕಿ ನಾರ್ಮಲ್ ಸೂಸೈಡ್ ಮಾಡ್ಕೊಂಡ ಅಂತ ಸುಳ್ಳು ಹೇಳ್ತಾಳೆ. ಹಾಗೆ ಎಮಾನ ಕನ್ಫ್ಯೂಸ್ ಮಾಡಿ ಅಲ್ಲಿರೋ ಎಲ್ಲಾ ಮಕ್ಳು ಟ್ರ್ಯಾಕರ್ ನ ತೆಗೆದು ಎಲ್ಲಾ ಮಕ್ಳನ್ನ ಕರ್ಕೊಂಡು ಅಲ್ಲಿಂದ ಆಚೆಗೆ ಬಂದ್ಬಿಟ್ಟಿರ್ತಾಳೆ. ಇದಾದ್ಮೇಲೆ ಕತೆ ಪ್ರೆಸೆಂಟ್ ಬರುತ್ತೆ. ಈಗ ಎಲ್ಲಾ ಮಕ್ಳು ಆ ದೊಡ್ಡ ಗೋಡೆ ಹತ್ರ ಬಂದು ಹಗ್ಗದ ಸಹಾಯದಿಂದ ಎಲ್ಲ ಒಬ್ಬೊಬ್ರೆ ಮೇಲ್ ಬರ್ತಾರೆ. ಮತ್ತೆ ಮೇಲ್ ಬಂದು ಗೋಡೆಯ ಆ ಕಡೆಗೆ ಒಂದು ಹಗ್ಗನ ಹಾಕ್ತಾರೆ ಮತ್ತು ಹ್ಯಾಂಗರ್ ಸಹಾಯದಿಂದ ಎಲ್ಲರೂ ಗೋಡೆಯ ಆ ಸೈಡ್ಗೆ ಹೋಗ್ತಾರೆ. ಎಲ್ಲರೂ ಹೋಗ್ತಾರೆ. ಎಮಾ ಇನ್ನೇನು ಹೋಗ್ಬೇಕು ಅನ್ನಷ್ಟಲ್ಲಿ ಅಲ್ಲಿಗೆ ಇಸಾಬೆಲ್ಲಾ ಬರ್ತಾಳೆ. ಒಂದು ಅವಳಿಗೆ ಹೇಳ್ತಾಳೆ, ನಾನು ನಿನ್ನಷ್ಟೇ ಏಜ್ ಇದ್ದಾಗ ನಾನು ಕೂಡ ಇಲ್ಲೇ ಇದ್ದೆ. ನನ್ನ ಜೊತೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ನಾನು ಪ್ರೆಗ್ನೆಂಟ್ ಅಂತ. ಮತ್ತೆ ನಾನು ಇಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದೆ. ಆದ್ರೆ ನನಗೆ ಗೊತ್ತಾಯ್ತು ನಾನು ಇಲ್ಲಿಂದ ಯಾವತ್ತೂ ಎಸ್ಕೇಪ್ ಆಗಕ್ಕಾಗಲ್ಲ ಅಂತ. ಸ್ವಲ್ಪ ದಿನ ಆದ್ಮೇಲೆ ನನಗೆ ಮಗು ಆಯ್ತು. ಆ ಮಗು ಸ್ವಲ್ಪ ದಿನ ಆದ್ಮೇಲೆ ಸತ್ತೋಯ್ತು. ಆಗ ನಾನು ಅನಾಥಾಶ್ರಮನ ಅಮ್ಮ ಆಗೋಕೆ ಡಿಸೈಡ್ ಮಾಡಿದೆ ಮತ್ತು ಈ ಎಲ್ಲಾ ಮಕ್ಳಿಗೂ ಒಳ್ಳೆ ಜೀವನ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಪ್ರತಿ ಸಲ ಈ ಮಕ್ಳುನು ಡಿಮನ್ಸ್ ಕೊಡ್ಬೇಕಾದ್ರೆ ನನಗೆ ತುಂಬಾ ದುಃಖ ಆಗ್ತಿತ್ತು. ಆದ್ರೆ ಇದನ್ನೆಲ್ಲ ಮನುಷ್ಯರನ್ನ ಕಾಪಾಡೋಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇವಾಗ್ಲೂ ಕೂಡ ಇಸಾಬೆಲ್ಲಾ ಎಮಾಗೆ ಹೇಳ್ತಾಳೆ, ನೀನು ನಂಗೆ ತುಂಬಾ ಇಷ್ಟವಾದ ಹುಡುಗಿ. ಆದ್ರೆ ಇಲ್ಲಿಂದ ಎಸ್ಕೇಪ್ ಆಗೋಕ್ ಟ್ರೈ ಮಾಡಿದ್ರೆ ನಾನು ಹಗ್ಗನೆ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಅವಾಗ ಎಮಾ ಹೇಳ್ತಾಳೆ, ಅಮ್ಮ ನೀವು ನನಗೆ ತುಂಬಾ ಇಷ್ಟವಾದವರು. ನನಗೆ ಗೊತ್ತು ನೀವು ಆ ತರ ಕೆಲಸ ಮಾಡೋಲ್ಲ ಅಂತ ಹೇಳಿ ಹ್ಯಾಂಗರ್ ಮೂಲಕ ಅಲ್ಲಿಂದ ಹೋಗಕ್ ಶುರು ಮಾಡ್ತಾಳೆ. ಆಗ ಇಸಾಬೆಲ್ಲಾ ಹಗ್ಗನ ಕಟ್ ಮಾಡಕ್ ನೋಡ್ತಾಳೆ. ಆದ್ರೆ ಅವಳು ಹಗ್ಗನ ಕಟ್ ಮಾಡಲ್ಲ. ಹಾಗೆ ಬಿಟ್ಬಿಡ್ತಾಳೆ. ಎಲ್ಲಾ ಮಕ್ಳು ಅಲ್ಲಿಂದ ಹೋಗ್ತಾ ಇರೋದ್ನ ನಿಂತು ಅಲ್ಲೇ ನೋಡ್ತಾ ಇರ್ತಾಳೆ. ಈಗ ಇಲ್ಲಿ ಇಸಾಬೆಲ್ಲಾ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ರೇ ಗ್ರೌಂಡ್ ಅಲ್ಲಿ ಒಂದು ಹಾಡನ್ನ ಆಡ್ತಾ ಇರ್ತಾನೆ. ಅದು ಇಸಾಬೆಲ್ಲಾ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ತನ್ನ ಮನ್ಸಲ್ಲೇ ಆಡ್ತಾ ಇರೋ ಆ ಹಾಡದು. ಇದರಿಂದ ರೇನೇ ನನ್ ಮಗ ಅಂತ ಇಸಾಬೆಲ್ಲಾ ಅನ್ಕೊಂಡ್ಬಿಟ್ಟಿರ್ತಾಳೆ. ಈ ಕಡೆ ಎಲ್ಲಾ ಮಕ್ಳು ಆ ಕಾಡಿಂದ ಹೊರಗಡೆ ಹೋಗೋಕೆ ದಾರಿ ಹುಡುಕ್ತಾ ಇರ್ತಾರೆ. ಆಗ ಎಮಾ ಆ ಸ್ಪೆಷಲ್ ಪೆನ್ನ ತಗೊಂಡು ಓಪನ್ ಮಾಡ್ತಾಳೆ. ಅದರಿಂದ ಒಂದು ಗೂಬೆ ಬರುತ್ತೆ. ಆ ಗೂಬೆ ಇವ್ರನ್ನ ಸಿಟಿ ಕಡೆ ಕರ್ಕೊಂಡು ಹೋಗುತ್ತೆ. ಈ ಕಡೆ ಇಸಾಬೆಲ್ಲಾ ಪೀಟರ್ ಮತ್ತೆ ಅಜ್ಜಿಗೆ ಹೇಳ್ತಾಳೆ, ಅನಾಥಾಶ್ರಮದ ಎಲ್ಲಾ ಮಕ್ಳು ಇಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ. ಅವ್ರು ಓಡೋಗೋಕೆ ನಾನೇ ಕಾರಣ ಅಂತ ಹೇಳ್ತಾಳೆ. ಪೀಟರ್ ಮತ್ತೆ ಅಜ್ಜಿ ಇಸಾಬೆಲ್ಲಾಗೆ ಪನಿಷ್ಮೆಂಟ್ ಮಾಡೋಕೆ ಒಂದು ಡಿಮನ್ ಮೂಲಕ ಇಸಾಬೆಲ್ಲಾನ ಕೊಲೆ ಮಾಡಿಸ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಇದೇ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಮೂವಿಗಳನ್ನ ನಿಮಗೋಸ್ಕರ ತರ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನೀವು ನಮಗೆ ಒಂದೇ ಒಂದು ಸಹಾಯ ಮಾಡಬೇಕು. ಏನಿಲ್ಲ, ಒಂದೇ ಒಂದು ಸಬ್ಸ್ಕ್ರೈಬ್ ಮತ್ತೆ ಒಂದು ಲೈಕ್ ಮಾಡಿದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ನೆಕ್ಸ್ಟ್ ಮೂವಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಸಿ ಯು.